ನಂದು MS MTech. ನಾನೊಬ್ಬ ಜೋಸ್ಬಸರ ಇಂಜಿನಿಯರ್ ಮತ್ತು ಸಾಮಾಜಿಕ ಕಾರ್ಯಕರ್ತ. ಸದ್ಯ ನಾನು ಪಾದಯಾತ್ರೆ ಮಾಡ್ತಾಯಿದ್ದು ಸ್ವಚ್ಛ ವಿಧಾನಸಭೆಗಾಗಿ ನಾನು ಪಾದಯಾತ್ರೆ ಮಾಡ್ತಾಯಿದ್ದೀನಿ. ಈ ಒಂದು ಅಭಿಯಾನದ ಮುಖ್ಯ ಉದ್ದೇಶ ನಮ್ಮ ಅಮೂಲ್ಯವಾದ ಮತವನ್ನು ಹಣ, ಹೆಂಡ, ಸೀರೆ, ಪಂಚೆ, ನಿಕ್ಕರು, ಕುಕ್ಕರು ಅಂತೇಳಿ ಯಾವುದೂ ಆಮಿಷಕ್ಕೆ ಒಳಗಾಗದೆ ಮಾಡ್ಕೊಳ್ಬಾರ್ದು ಮತ್ತು ಜಾತಿ ಧರ್ಮ ಅಂತೆಲ್ಲ ನೋಡದೆ ಪ್ರಬುದ್ಧರು, ಜನಪರ ಕಾಳಜಿ ಇರ್ತಕ್ಕಂಥವ್ರು ಮತ್ತು ಸುಸಂಸ್ಕೃತರನ್ನು ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಬೇಕು. ತನ್ಮೂಲಕ ಭ್ರಷ್ಟರನ್ನು, ಮತಾಂಧರನ್ನು, ಲೂಟಿಕೋರನ್ನು ಮತ್ತು ಅಪರಾಧಿ ಹಿನ್ನೆಲೆ ಇರ್ತಕ್ಕಂಥವ್ರನ್ನ ಅಧಿಕಾರದಿಂದ ದೂರ ಇಡಬೇಕಂತೂ ನಾನು ರಾಜ್ಯದ ಜನತೆಯಲ್ಲಿ ಮನವಿ ಮಾಡ್ತಾ ಸಾಕ್ತಾ ಇದ್ದೇನೆ. ಈ ಒಂದು ಅಭಿಯಾನವನ್ನು ನಾನು ಬಾಗಲಕೋಟೆಯಿಂದ ಜೂನ್ 9ನೇ ತಾರೀಕು ಪ್ರಾರಂಭ ಮಾಡಿ ಕರ್ನಾಟಕದ 31 ಜಿಲ್ಲೆಯ ಎಲ್ಲ ವಿಧಾನಸಭೆ ಅಭಿಯಾನ ಮಾಡ್ತಕ್ಕಂಥ ಒಂದು ಯೋಜನೆ. ಈ ಒಂದು ಅಭಿಯಾನವನ್ನು ಈಗಾಗಲೇ ಬಾಗಲಕೋಟೆ, ಬಿಜಾಪುರ, ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಬೆಳಗಾವಿ ಮತ್ತು 7 ಜಿಲ್ಲೆಗಳಲ್ಲಿ ಮುಗಿಸ್ಕೊಂಡು 8ನೇ ಜಿಲ್ಲೆಯಾಗಿ ನಾನು ಧಾರವಾಡ ಜಿಲ್ಲೆಯಲ್ಲಿ ಈ ಒಂದು ಅಭಿಯಾನ ಮಾಡ್ತಾ ಹುಬ್ಬಳ್ಳಿ ತಲುಪಿದ್ದೇನೆ. 17 ಜಿಲ್ಲೆಗಳು ನಾನು ಸಾಕ್ತಾ ಇದ್ದೇನೆ. ನಾನು ಯಾಕೆ ಅಭಿಯಾನ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಭ್ರಷ್ಟಾಚಾರ, ಅಕ್ರಮ, ಅನ್ಯಾಯ, ದೌರ್ಜನ್ಯಗಳು ಮಿತಿ ಮೀರ್ತಾ ಇದೆ. ಇದನ್ನು ಪ್ರಶ್ನೆ ಮಾಡ್ತಕ್ಕಂಥವ್ರನ್ನ ಮೇಲೆ ಹಲ್ಲೆ ಮಾಡೋದು, ದೌರ್ಜನ್ಯ ಮಾಡೋದು, ಗುಂಡಾವರ್ತನೆ ತೋರಿ ಇಲ್ಲ ಸುಳ್ಳು ಪ್ರಕರಣ ಹಾಕುವ ಮುಖಾಂತರ ನಮ್ಮ ಸ್ವಾತಂತ್ರ್ಯವನ್ನು, ಸಮಾನತೆಯನ್ನು, ಪ್ರಜಾಪ್ರಭುತ್ವನ ಹತ್ತಿರ್ತಕ್ಕಂಥ ಒಂದು ವ್ಯವಸ್ಥಿತ ಷಡ್ಯಂತ್ರಗಳು ನಡೀತವೆ. ಹಾಗಾಗಿ ನಮ್ಮ ಮುಂದೆ ಇರ್ತಕ್ಕಂಥ ಒಂದು ಕೊನೆಯ ಹಾದಿ ಏನು ಆಗಿದ್ದರೆ ಅಂತಂದರೆ ಅದು ಚುನಾವಣೆ ಪ್ರಕ್ರಿಯೆ. ಈ ಚುನಾವಣೆ ಪ್ರಕ್ರಿಯೆ ಮುಖಾಂತರ ನಾವು ಈ ಒಂದು ಭ್ರಷ್ಟ ಪರಿವರ್ತನೆ ತರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ರಾಜ್ಯ ಜನ 2023ಕ್ಕೆ ತಮ್ಮ ಮತವನ್ನು ಪ್ರಾಮಾಣಿಕತೆ ಮತ್ತು ನೈತಿಕತೆಯನ್ನು ಚಲಾಯಿಸುವ ಮುಖಾಂತರ ಈ ಭ್ರಷ್ಟನ್ನು ಮತ್ತು ಲೂಟಿಕೋರನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತೇಳಿ ನಾನು